विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वती देवी गौरवाणी प्रचारिणे निर्विशेषशून्यवादी पाश्चात्यदेशतारिणे वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा 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 हरे हरे, हरे राम 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 हरे हरे। जस्ट a minute. ಹೋದ ವಾರ ನಾವು 38, 39, 40 3 ಶ್ಲೋಕಗಳನ್ನು ಚರ್ಚೆ ಮಾಡಿದ್ದೀವಿ. ಸೊ ಇಲ್ಲಿ ಕಾಮದ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಹೇಗೆ ಕಾಮದ ಉದ್ಗಮ ಹೇಗಾಗುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಕಾಮೇಶ ಕ್ರೋಧೇಶ ರಜಗುಣ ಸಮುದ್ವಹ ಮಹಾಶನು ಮಹಾಪಾಪ ವಿದ್ಯೇನ ಇಹ ವೈರಿಣಂ. ರಜಗುಣದಿಂದ ಕಾಮ ಉಂಟಾಗುತ್ತೆ, ಇಚ್ಛೆಗಳು ಉಂಟಾಗುತ್ತವೆ. ಆ ಕಾಮ ಹೇಗೆ ಆವರಿಸಿದೆ? ಧೂಮೇನಾವೃತೆ ವಹ್ನಿಹಿ, ಹೇಗೆ ಅಗ್ನಿಯ ಮೇಲೆ ಧೂಮ ಇರುತ್ತೆ, ಅದೇ ರೀತಿ ಕನ್ನಡಿ ಮೇಲೆ ಇರುವಂತಹ ಧೂಳಿನ ಹಾಗೆ, ಮತ್ತೆ ಭ್ರೂಣದ ಮೇಲೆ ಇರುವಂತಹ ಗರ್ಭದ ಹಾಗೆ ಇರುತ್ತೆ. ಸೊ ನಂತರ आवृतं ज्ञानमेतेन ज्ञानेनो नित्यवैरिणा कामरूपेण कौन्तेय दुष्पूरेण नलेन च. ಸೊ ಈ ಕಾಮ ಆವೃತಗೊಳಿಸಿ ನಮ್ಮ ಜ್ಞಾನವನ್ನು ನಾಶ ಮಾಡುತ್ತದೆ. ಜ್ಞಾನಮೇತೇನ ಜ್ಞಾನೇನೋ ನಿತ್ಯ ವೈರಿಣ, ಮತ್ತೆ ಆಧ್ಯಾತ್ಮಿಕ ಪದದಲ್ಲಿರುವವರಿಗೆ ನಿತ್ಯ ವೈರಿ ಇದೆ ಕಾಮ. ಕಾಮ ರೂಪೇಣ ಕೌಂತೆಯ ದುಷ್ಪೂರೇಣ ಅನಲೇನ ಚ. ಇದು ದುಷ್ಪೂರೇಣ ಅನಲೇನ ಚ, ತುಂಬಾ ಉರಿತಾ ಇರುತ್ತೆ. ಹೇಗೆ ಉರಿಯುತ್ತೆ? ಎಷ್ಟು ಆಸೆಗಳನ್ನ ಪೂರೈಸಿದ್ರು ಕೂಡ ಆಸೆಗಳು ಮುಗಿಯೋದಿಲ್ಲ, ಇನ್ನೆಷ್ಟು ಹುಟ್ಟುತ್ತಾನೆ ಇರ್ತವೆ. ಸೊ ದುಷ್ಪೂರೇಣ ಅನಲೇನ ಚ. ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನಮುಚ್ಯತೆ ಏತೈರ್ವಿಮೋಹತ್ಯೇಷ ಜ್ಞಾನಂ ಆವೃತ್ಯ ದೇಹಿನಂ. ಸೊ ಕಾಮ ಎಲ್ಲಿ ಕುಳಿತಿದೆ? ಇಂದ್ರಿಯಾಣಿ ಮನೋಬುದ್ಧಿ, ಇಂದ್ರಿಯಗಳಲ್ಲಿ, ಮನಸ್ಸಿನಲ್ಲಿ ಮತ್ತು ಬುದ್ಧಿಯಲ್ಲಿ. ಏತೈರ್ವಿಮೋಹತ್ಯೇಷ ಜ್ಞಾನಂ ಆವೃತ್ಯ ದೇಹಿನಂ. ಸೊ ಈ ರೀತಿ ಜ್ಞಾನವನ್ನ, ಆತ್ಮದ ಜ್ಞಾನವನ್ನ ಆವರಿಸಿದೆ ಕಾಮ. ಈಗ ಕಾಮವನ್ನ ಹೇಗೆ ಗೆಲ್ಲಬೇಕು ಅನ್ನೋದನ್ನ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಓಕೆ, ಈ ಶ್ಲೋಕವನ್ನೆಲ್ಲರೂ ಹೇಳಿ. ತಸ್ಮಾತ್ ತ್ವಾಮಿಂದ್ರಿಯಾಣ್ಯಾದೌ ತಸ್ಮಾತ್ ಇಂದ್ರಿಯಾಣ್ ನಿಯಮ್ಯ ಭರತರ್ಷಭ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿಹ್ಯೇನಂ ಪಾಪ್ಮಾನಂ ಪ್ರಜಹಿಹ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ಜ್ಞಾನ ವಿಜ್ಞಾನ ನಾಶನಂ. ತಸ್ಮಾತ್ ತ್ವಮಿಂದ್ರಿಯಾಣ್ಯಾದೌ ತಸ್ಮಾತ್ ತ್ವಂ ಇಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿಹ್ಯೇನಂ ಪಾಪ್ಮಾನಂ ಪ್ರಜಹಿಹ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ಜ್ಞಾನ ವಿಜ್ಞಾನ ನಾಶನಂ. ಇನ್ನೊಮ್ಮೆ ಹೇಳೋಣ. ತಸ್ಮಾತ್ ತ್ವಮಿಂದ್ರಿಯಾಣ್ಯಾದೌ ತಸ್ಮಾತ್ ತ್ವಂ ಇಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿಹ್ಯೇನಂ ಪಾಪ್ಮಾನಂ ಪ್ರಜಹಿಹ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ಜ್ಞಾನ ವಿಜ್ಞಾನ ನಾಶನಂ. ಅನವಧೂತ್ಯ ವೆಂಕಟೇಶ್. ಎಸ್ ಪ್ರಭು. ಅನುವಾದ. ಆದುದರಿಂದ ಭರತ ವಂಶದಲ್ಲಿ
ಶ್ರೇಷ್ಠನಾದ ಅರ್ಜುನನೇ, ಪ್ರಾರಂಭದಲ್ಲಿಯೇ ಇಂದ್ರಿಯಗಳನ್ನು ನಿಯಂತ್ರಿಸಿ ಪಾಪದ ಮಹಾ ಸಂಕೇತವಾದ ಕಾಮಕ್ಕೆ ಕಡಿವಾಣ ಹಾಕು. ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರಗಳನ್ನು ನಾಶ ಮಾಡುವ ಈ ಕಾಮವನ್ನು ಧ್ವಂಸ ಮಾಡು. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ತಾನೆ, ಇಂದ್ರಿಯಾಣಿ ಆದವು. ಪ್ರಾರಂಭದಲ್ಲಿ ಇಂದ್ರಿಯಗಳನ್ನು ನಿಯಂತ್ರಿಸಿ. ಫಸ್ಟ್ ಯಾವುದನ್ನ ನಿಯಂತ್ರಿಸಬೇಕು? ಮನಸ್ಸನ್ನೆಲ್ಲ, ಇಂದ್ರಿಯಗಳನ್ನ ಇಂದ್ರಿಯ ವಸ್ತುವಿನಿಂದ ದೂರ ಇಡಬೇಕು. ಅದು ಪ್ರಥಮ ಹೆಜ್ಜೆ. ನಂತರ ಮನಸ್ಸಿನಲ್ಲಿರುವಂತಹ ಕಾಮವನ್ನ ತೊಳೆಯಬೇಕು. ಸೊ ವಿ ಶುಡ್ ಸ್ಟಾರ್ಟ್ ಔಟ್ಸೈಡ್ ಇನ್, ನಾಟ್ ಇನ್ಸೈಡ್ ಔಟ್. ಸೊ ನಿನ್ನೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದೆ ನಾನು, ಊರಿನಲ್ಲಿ ಶತ್ರುಗಳು ಬಂದರೆ ಫಸ್ಟ್ ಹೌದು ಶತ್ರುಗಳನ್ನ ಹಿಡಿಬೇಕು, ಆದರೆ ಮೇನ್ ಎಂಟ್ರಿ ಗೇಟಲ್ಲೂ ಕೂಡ ನಾವು ಸೆಕ್ಯೂರಿಟಿಯನ್ನು ಟೈಟ್ ಮಾಡಬೇಕು. ಇನ್ನಿಷ್ಟು ಹೆಚ್ಚು ಶತ್ರುಗಳು ಬರೆದಿರೋ ಹಾಗೆ ನೋಡ್ಕೋಬೇಕು, ರೈಟ್? ಈಗ ಭಾರತ ಇದೆ, ಭಾರತದಲ್ಲಿ ಇದ್ದಾರೆ, ದುಷ್ಟರಿದ್ದಾರೆ ಒಳಗಡೆ, ಟೆರರಿಸ್ಟ್ ಇರ್ಬೋದು. ಆದರೆ ಹೆಚ್ಚು ಸಮಯ ಸೈನಿಕರು ಎಲ್ಲಿರ್ತಾರೆ? ಬಾರ್ಡರ್ ಹತ್ರ ಇರ್ತಾರೆ. ಯಾಕಂದರೆ ದುಷ್ಟರು, ಟೆರರಿಸ್ಟ್, ಆತಂಕವಾದಿಗಳು ಬರಬಾರ್ದು ಅಂತ ಅಲ್ಲಿ ಸೆಕ್ಯೂರಿಟಿ ಟೈಟ್ ಮಾಡಿರ್ತಾರೆ. ಒಂದ್ ವೇಳೆ ಯಾರಾದ್ರೂ ಬಂದ್ರು ಕೂಡ ಅವರನ್ನ ಪತ್ತೆ ಹಚ್ಚಿ ಅವರನ್ನ ಕೊಲ್ಬೋದು, ಆದರೆ ಇನ್ನೂ ಹೆಚ್ಚು ಜನ ಬರಬಾರ್ದು. ಅದಕ್ಕೆ ಇಂದ್ರಿಯಾಣಿ ಆದವು. ಸೊ ಕಾಮ ಎಲ್ಲಿಂದ ಎಂಟರ್ ಮಾಡುತ್ತೆ? ಇಂದ್ರಿಯಗಳಿಂದ. ಕಣ್ಣು, ವಿಶೇಷವಾಗಿ ಕಣ್ಣುಗಳಿಂದ, ಕಣ್ಣು ಮತ್ತು ಕಿವಿಯಿಂದ ವಿಶೇಷವಾಗಿ ಕಾಮ ಎಂಟರ್ ಮಾಡುತ್ತೆ. ನಾವೇನು ನೋಡ್ತೀವಿ ಮತ್ತು ಏನು ಕೇಳ್ತೀವಿ ಅದರಿಂದ ಕಾಮ ಮನಸ್ಸಲ್ಲಿ ಪ್ರವೇಶ ಮಾಡುತ್ತೆ. ಅದಕ್ಕೆ ಈ ಎಂಟ್ರಿ ಪಾಯಿಂಟ್ಸನ್ನು ನಾವು ಫಸ್ಟು ನಿಯಂತ್ರಿಸಬೇಕು. ಇಂದ್ರಿಯಾಣಿ ಆದವು. ಅದು ಅಂದರೆ ಆದಿ ಅಂದರೆ ಬಿಗಿನಿಂಗ್. ಸೊ ಬಿಗಿನ್ ವಿತ್ ದ ಸೆನ್ಸಸ್. ತಸ್ಮಾತ್ ತ್ವಮಿಂದ್ರಿಯಾಣಿ ಆದವು ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿ ಹ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ಈ ಜ್ಞಾನ ಮತ್ತು ವಿಜ್ಞಾನವನ್ನು ನಾಶ ಮಾಡುವಂತಹ ಕಾಮವನ್ನು ಗೆದಿ ಅಂತ ಕೃಷ್ಣ ಹೇಳ್ತಾನೆ. ಎಸ್, ಅನುವಾದ, ಭಾವಾರ್ಥ. ಕಾಮವು ಆತ್ಮ ಸಾಕ್ಷಾತ್ಕಾರದ ಮತ್ತು ಆತ್ಮದ ನಿಶ್ಚಿತ ಜ್ಞಾನದ ಹಂಬಲವನ್ನು ನಾಶ ಮಾಡುತ್ತದೆ. ಇದು ಮನುಷ್ಯನ ಅತ್ಯಂತ ಪಾಪವಾದ ಶತ್ರು. ಇದನ್ನು ನಿಯಂತ್ರಿಸಲು ಪ್ರಾರಂಭದಿಂದಲೂ ಇಂದ್ರಿಯಗಳನ್ನು ಹತೋಟಿಯಲ್ಲಿಡಬೇಕೆಂದು ಭಗವಂತನು ಅರ್ಜುನನಿಗೆ ಬೋಧಿಸಿದನು. ಜ್ಞಾನ ಎಂದರೆ ಆತ್ಮಾಂತರವಾದದ್ದರಿಂದ ಭಿನ್ನವಾದ ಆತ್ಮದ ಜ್ಞಾನ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಇದು ಆತ್ಮವು ದೇಹವಲ್ಲ ಎನ್ನುವ ಅರಿವು. ವಿಜ್ಞಾನ ಎನ್ನುವುದು ಆತ್ಮದ ಸ್ವರೂಪ ಮತ್ತು ಪರಮಾತ್ಮನೊಡನೆ ಅದರ ಸಂಬಂಧ, ಇವುಗಳ ನಿಶ್ಚಿತ ಜ್ಞಾನ. ಇದನ್ನು ಶ್ರೀಮದ್ ಭಾಗವತದಲ್ಲಿ 2.9.31 ಹೀಗೆ ವಿವರಿಸಿದೆ. ಜ್ಞಾನಂ ಪರಮ ಗುಹ್ಯಮ್ಯೇ ಯದ್ವಿಜ್ಞಾನ ಸಮನ್ವಿತಂ ಸರಹಸ್ಯಂ ತದಂಗಂಚ ಗ್ರಹಾಣ ಗದಿತಂ ಮಯಾ. ಆತ್ಮ ಮತ್ತು ಪರಮಾತ್ಮನ ಜ್ಞಾನವು ಬಹು ಗೋಪ್ಯವಾದದ್ದು ಮತ್ತು ನಿಗೂಢವಾದದ್ದು. ಆದರೆ ಭಗವಂತನೇ ಅವುಗಳ ವಿವಿಧ ಅಂಶಗಳನ್ನು ವಿವರಿಸಿದರೆ ಇಂತಹ ಜ್ಞಾನವನ್ನು, ನಿರ್ದಿಷ್ಟ ಸಾಕ್ಷಾತ್ಕಾರವನ್ನು ಅರ್ಥ ಮಾಡಿಕೊಳ್ಳಬಹುದು. ಭಗವದ್ಗೀತೆಯು ನಮಗೆ ಆತ್ಮನ ಈ ಸಾಮಾನ್ಯ ಮತ್ತು ನಿರ್ದಿಷ್ಟ ಜ್ಞಾನವನ್ನು ಕೊಡುತ್ತದೆ. ಜೀವಿಗಳು ಭಗವಂತನ ವಿಭಿನ್ನಾಂಶಗಳು. ಆದುದರಿಂದ ಅವರ ಅಸ್ತಿತ್ವದ ಉದ್ದೇಶವೇ ಭಗವಂತನ ಸೇವೆ. ಈ ಪ್ರಜ್ಞೆಗೆ ಕೃಷ್ಣ ಪ್ರಜ್ಞೆ ಎಂದು ಹೆಸರು. ಆದುದರಿಂದ ಬದುಕಿನ ಪ್ರಾರಂಭದಲ್ಲಿಯೇ ಮನುಷ್ಯನು ಈ ಕೃಷ್ಣ ಪ್ರಜ್ಞೆಯನ್ನು ಕಲಿಯಬೇಕು. ಇದರಿಂದ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಅದಕ್ಕೆ ಅನುಗುಣವಾಗಿ ನಡೆದುಕೊಳ್ಳುವುದು ಸಾಧ್ಯವಾಗುತ್ತದೆ. ಪ್ರತಿಯೊಂದು ಜೀವಿಗೂ ಭಗವಂತನ ಪ್ರೇಮವು ಸಹಜ. ಕಾಮವು ಈ ಪ್ರೇಮದ ವಿಕ್ರ ಪ್ರತಿಬಿಂಬ. ಆದರೆ ಪ್ರಾರಂಭದಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಶಿಕ್ಷಣ ಪಡೆದವನಿಗೆ ಭಗವಂತನಲ್ಲಿನ ಸಹಜವಾದ ಪ್ರೇಮವು ಕಾಮವಾಗಿ ಕೀಳಾಗಲಾರದು.
ಭಗವಂತನಲ್ಲಿನ ಪ್ರೇಮವು ಕಾಮದ ಕೀಳ ಸ್ಥಿತಿಗೆ ಬಂದಾಗ ಸಹಜ ಸ್ಥಿತಿಗೆ ಹಿಂತಿರುಗುವುದು ಬಹು ಕಷ್ಟ. ಆದರೂ ಕೃಷ್ಣ ಪ್ರಜ್ಞೆಯ ಶಕ್ತಿ ಎಷ್ಟೆಂದರೆ ತಡವಾಗಿ ಪ್ರಾರಂಭಿಸಿದವನು ಭಕ್ತಿ ಸೇವೆಯ ನಿಯಂತ್ರದ ತತ್ವಗಳನ್ನು ಅನುಸರಿಸಿದರೆ ಭಗವಂತನ ಪ್ರೇಮಿಯಾಗಬಹುದು. ಆದುದರಿಂದ ಬದುಕಿನ ಯಾವುದೇ ಹಂತದಿಂದಾಗಲಿ ಅಥವಾ ಅದರ ತುರ್ತನ್ನು ಅರ್ಥ ಮಾಡಿಕೊಂಡು ಕಾಲದಿಂದಾಗಲಿ ಮನುಷ್ಯನು ಕೃಷ್ಣ ಪ್ರಜ್ಞೆಯಿಂದ ಇಂದ್ರಿಯಗಳನ್ನು ನಿಯಂತ್ರಿಸಿ ಭಗವಂತನ ಪ್ರೇಮಪೂರ್ವಕ ಸೇವೆಯನ್ನು ಆರಂಭಿಸಬಹುದು. ಕಾಮವು ಭಗವಂತನ ಪ್ರೇಮಕ್ಕೆ ಪರಿವರ್ತಿಸಬಹುದು. ಭಗವತ್ ಪ್ರೇಮವೇ ಮನುಷ್ಯ ಜೀವನದ ಅತ್ಯಂತ ಪರಿಪೂರ್ಣ ಹಂತ. ಸೊ ಕಾಮ ಮತ್ತೆ ಪ್ರೇಮದ ನಡುವೆ ವ್ಯತ್ಯಾಸವನ್ನು ಇಲ್ಲಿ ಪ್ರಭುಪಾದ ಹೇಳ್ತಾರೆ. ಕಾಮ ಅಂದ್ರೇನು? ಐ ವಾಂಟ್ ಟು ಎಂಜಾಯ್, ನಾನು ಭೋಗಿಸಬೇಕು. ಪ್ರೇಮ ಅಂದ್ರೇನು? ನಾನು ಭಗವಂತನಿಗೆ ಸೇವೆಯನ್ನು ಸಲ್ಲಿಸಬೇಕು. ಕಾಮ ಮತ್ತು ಪ್ರೇಮದ ಮಧ್ಯೆ ವ್ಯತ್ಯಾಸವಿದು. ಸೊ ನಾವು ಭಗವಂತನನ್ನು ಮರೆತು ಇಲ್ಲಿಗೆ ಬಂದಾಗ ಆ ಭಗವಂತನ ಪ್ರೇಮ ಕಾಮವಾಗಿ ಪರಿವರ್ತಿಸುತ್ತೆ. ದ ಲವ್ ಬಿಕಮ್ಸ್ ಲಸ್ಟ್. ಆ ಲಸ್ಟನ್ನು ಮತ್ತೆ ಲವ್ ಆಗಿ ಕನ್ವರ್ಟ್ ಮಾಡಬೇಕು. ಕಾಮವನ್ನ ಪ್ರೇಮವಾಗಿಸಬೇಕು. ಅದು ಹೇಗೆ ಸಾಧ್ಯ? ಅದು ಭಗವಂತನ ಭಕ್ತಿ ಸೇವೆಯಿಂದ ಸಾಧ್ಯ, ಕೃಷ್ಣ ಪ್ರಜ್ಞೆಯಿಂದ ಸಾಧ್ಯ. ಬೈ ಸರ್ವಿಂಗ್ ಕೃಷ್ಣ, ಬೈ ಪ್ರಾಕ್ಟಿಸಿಂಗ್ ಕೃಷ್ಣ ಕಾನ್ಷಿಯಸ್ನೆಸ್, ಅದು ಕಾಮವು ಪ್ರೇಮವಾಗುತ್ತದೆ. ಅದಕ್ಕೆ ಏನು ಮಾಡಬೇಕು? ಅರ್ಜೆನ್ಸಿ. ಇದು ಭಕ್ತಿ ಸೇವೆ ತುಂಬ ಅರ್ಜೆಂಟು, ತುರ್ತು ಅಂದರೆ ಎಮರ್ಜೆನ್ಸಿ. ಸೊ ಎಮರ್ಜೆನ್ಸಿ ಅಂತ ನಾವು ತಿಳ್ಕೊಂಡಾಗ ನಾವು ಭಕ್ತಿ ಸೇವೆಯನ್ನು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಸೊ ವಿ ಶುಡ್ ಬಿ ವೆರಿ ವೆರಿ ಸೀರಿಯಸ್ ಇನ್ ಭಕ್ತಿ. ತುಂಬ ಗಂಭೀರವಾಗಿ ಭಕ್ತಿ ಸೇವೆಯನ್ನು ಮಾಡಬೇಕು. ಅರ್ಜೆನ್ಸಿ ಭಾವನೆಯಿಂದ. ಸಾವು ಯಾವಾಗಾದರೂ ಬರ್ಬೋದು. ಸಾವು ಬಂದಾಗ ನಾನು ಭಗವಂತನನ್ನ ನೆನೆಯಲಿಲ್ಲ ಅಂದರೆ ನಾನು ಮತ್ತೆ ಹುಟ್ಟಿ ಬರಬೇಕಾಗತ್ತೆ. ಸೊ ನಾನು ಭಗವಂತನ ಸ್ಮರಣೆಯ ಅಭ್ಯಾಸವನ್ನು ಮಾಡೋಣ ಅಂತ ಪ್ರತಿನಿತ್ಯ ಭಗವಂತನ ಸ್ಮರಣೆಯಲ್ಲಿದ್ದವರಿಗೆ ಯಾವ ರೀತಿಯ ಭಯ ಇರೋದಿಲ್ಲ. ಅವರು ಈ ದೇಹವನ್ನು ತ್ಯಾಗ ಮಾಡಿದಾಗ ಅವರು ಮುಂದಿನ ಜನ್ಮದಲ್ಲಿ ಭಗವತ್ ಪ್ರಾಪ್ತಿಯನ್ನು ಪಡಿತಾರೆ. ಓಕೆ, ಸೊ ಕಾಮವನ್ನು ಗೆಲ್ಲಬೇಕು ಹೇಗೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಸೊ ಜ್ಞಾನಂ ಪರಮ ಗುಹ್ಯಂ ಯೇ ಯದ್ವಿಜ್ಞಾನ ಸಮನ್ವಿತಂ, ರೈಟ್, ಸರಹಸ್ಯಂ ತದಂಗಂ ಚ ಗ್ರಹಣ ಗದಿತಂ. ಇದು ಭಾಗವತದ ಶ್ಲೋಕ, 2ನೇ ಸ್ಕಂದದ ಶ್ಲೋಕ. ಇಲ್ಲಿ ಹೇಳ್ತಾರೆ ಪರಮವಾದ ಜ್ಞಾನವನ್ನ, ಜ್ಞಾನಂ ಪರಮ ಗುಹ್ಯಮೇ, ಪರಮ ಗುಹ್ಯವಾದ ಜ್ಞಾನವನ್ನ ಭಗವಂತ ವಿಷ್ಣು ಬ್ರಹ್ಮಜಿಗೆ ಹೇಳ್ತಾ ಇದ್ದಾರೆ. ಎಂಥ ಜ್ಞಾನ? ಅದು ಆತ್ಮದ ಜ್ಞಾನ. ಜ್ಞಾನಂ ಪರಮ ಗುಹ್ಯಮೇ ಯದ್ವಿಜ್ಞಾನ ಸಮನ್ವಿತಂ. ವಿಜ್ಞಾನ ಕೂಡ ಇದೆ. ಅಂದರೆ ಅದರ ಜ್ಞಾನ ಅಂದರೆ ನಾನು ಆತ್ಮ ಅನ್ನೋ ಅರಿವು, ವಿಜ್ಞಾನ ಅಂದರೆ ಆತ್ಮದ ಚಟುವಟಿಕೆಗಳು, ಭಗವಂತನ ಭಕ್ತಿ ಸೇವೆಯ ಚಟುವಟಿಕೆಗಳು, ಅದು ವಿಜ್ಞಾನ. ಸ ರಹಸ್ಯಂ ತದಂಗಂ ಚ ಗ್ರಹಣ ಗದಿತಂ ಮಯ. ಮತ್ತೆ ಭಕ್ತಿ ಸೇವೆ, ಭಕ್ತಿಯ ಅಂಗಗಳನ್ನು ನಾನು ವರ್ಣನೆ ಮಾಡ್ತಾ ಇದ್ದೀನಿ. ನವವಿಧ ಭಕ್ತಿ ಬಗ್ಗೆ ವರ್ಣನೆ ಮಾಡ್ತೀನಿ. ದಯವಿಟ್ಟು ಗ್ರಹಣ ಗದಿತಂ ಮಯ ಅಂತ ಭಗವಂತ ಹೇಳ್ತಾನೆ. ಸೊ ಈ ಶ್ಲೋಕ ಹೇಳಿದ ಮೇಲೆ ಆಕ್ಚುಲಿ ಚತುಶ್ಲೋಕಿ ಭಾಗವತ ಸ್ಟಾರ್ಟ್ ಆಗುತ್ತೆ. ರೈಟ್, ಅಹಂ ಏವಾಸಮೇವಾಗ್ರೇ ನಾಣ್ಯದ್ ಯತ್ಸದ ಸತ್ಪರಂ ಪಶ್ಚಾದಹಂ ಯದೇತಚ್ಚ ಯೋಶೇಷಸೋಸ್ಮ್ಯಹಂ ಪ್ರತಿಯರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾದಾತ್ಮನೋ ಮಾಯಂ ಯಥಾ ಭಾಸೋ ಯಥಾ ತಮಃ. There are 4 verses which talk about ಚತುಶ್ಲೋಕಿ ಭಾಗವತಂ. ಅಲ್ಲಿ ಪರಮಗುಹ್ಯವಾದ ಜ್ಞಾನವನ್ನು ಭಗವಂತ ಬ್ರಹ್ಮಾಜಿಗೆ ತಿಳಿಸಿದ್ದಾರೆ. ಆದರೆ ಕಾಮದ ಪ್ರಭಾವದಿಂದ ನಾನು ಆತ್ಮ ಮತ್ತೆ ಆತ್ಮದ ಚಟುವಟಿಕೆಗಳ ನೆನಪು ಕಳ್ಕೊಂಡ್ಬಿಡ್ತೀನಿ ನಾವು. ರೈಟ್, ಜ್ಞಾನ ವಿಜ್ಞಾನ ನಾಶನ. ಜ್ಞಾನ ಅಂದರೆ ನಾನು ಆತ್ಮ, ವಿಜ್ಞಾನ ಅಂದರೆ ಆತ್ಮದ ಚಟುವಟಿಕೆಗಳದು ಭಕ್ತಿ ಸೇವೆ, ಅದನ್ನು ನಾವು ಮರ್ತಿದ್ದೀವಿ. ಆದರೆ ಸುಮಾರು ವರ್ಷಗಳಿಂದ ಮರ್ತಿದ್ದೀವಿ, ಜನ್ಮಗಳಿಂದ ಮರ್ತಿದ್ದೀವಿ. ಆದರೆ ಭಕ್ತಿ ಸೇವೆಯ ಪ್ರಭಾವದಿಂದ ಮತ್ತೆ ನಾವು ಆ ಮರುವನ್ನು ಹೋಗಲಾಡಿಸಿ ನಾವು ನಮ್ಮ ಭಕ್ತಿ ಸೇವೆಯಲ್ಲಿ ನಮ್ಮ ನಿಜವಾದ ಸ್ವರೂಪದಲ್ಲಿ ಸ್ಥಿರವಾಗಲು ಸಾಧ್ಯವಿದೆ. ಸೊ ಅದೇ 41ನೇ ಶ್ಲೋಕದ ಅರ್ಥ. ಈಗ 42ನೇ ಶ್ಲೋಕವನ್ನು ಓದೋಣ.
42, 43 ಎರಡು ಶ್ಲೋಕಗಳಲ್ಲಿ ಈ ಕಾಮವನ್ನು ಹೇಗೆ ಗೆದಿಬೇಕು ಅಂತ ಕೃಷ್ಣ ಹೇಳ್ತಾನೆ. ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯಾಣಿ ಪರಣ್ಯಾಹ ಇಂದ್ರಿಯೇಭ್ಯ ಪರಂ ಮನಃ ಇಂದ್ರಿಯೇಭ್ಯ ಪರಂ ಮನಃ ಮನಸ್ಸಸ್ತು ಪರಾ ಬುದ್ಧಿರ್ ಮನಸ್ಸಸ್ತು ಪರಾ ಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ ಯೋ ಬುದ್ಧೇ ಪರಸ್ತಸ್ತು ಸುತಃ ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯಾಣಿ ಪರಣ್ಯಾಹ ಇಂದ್ರಿಯೇಭ್ಯ ಪರಂ ಮನಃ ಇಂದ್ರಿಯೇಭ್ಯ ಪರಂ ಮನಃ ಮನಸ್ಸಸ್ತು ಪರಾ ಬುದ್ಧೇ ಮನಸ್ಸಸ್ತು ಪರಾ ಪರಾ ಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ ಯೋ ಬುದ್ಧೇ ತೇ ಪರಸಸ್ತುತಃ. ಓದ್ತೀರಾ? Yes, bro. ಅಶೋಕ್ ಅನುವಾದ ಕ್ರಿಯಾಶೀಲಿಯಾದ ಇಂದ್ರಿಯಗಳು ಜಡವಸ್ತುವಿಗಿಂತ ಶ್ರೇಷ್ಠ, ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ, ಬುದ್ಧಿಯು ಮನಸ್ಸಿಗಿಂತ ಇನ್ನೂ ಬಹುಶ್ರೇಷ್ಠ ಮತ್ತು ಆತ್ಮನು ಬುದ್ಧಿಗಿಂತ ಬಹುಶ್ರೇಷ್ಠನು. ಸೊ ಇಲ್ಲಿ ಗ್ರೇಡೇಷನ್ ಏನಿದೆ? ಈ ಇಂದ್ರಿಯ ವಸ್ತುಗಳಿಗಿಂತಲೂ ಇಂದ್ರಿಯ ಶ್ರೇಷ್ಠ, ಇಂದ್ರಿಯಗಿಂತಲೂ ಮನಸ್ಸು, ಮನಸ್ಸಿಗಿಂತ ಬುದ್ಧಿ, ಬುದ್ಧಿಗಿಂತಲೂ ಶ್ರೇಷ್ಠವಾದದ್ದು ಆತ್ಮ. ಓಕೆ, ಭಾವಾರ್ಥ ಇಂದ್ರಿಯಗಳು ಕಾಮದ ಚಟುವಟಿಕೆಗಳ ವಿವಿಧ ದ್ವಾರಗಳು. ಕಾಮವು ದೇಹದಲ್ಲಿ ಅಡಗಿದೆ, ಆದರೆ ಅದು ಇಂದ್ರಿಯಗಳ ಮೂಲಕ ಹೊರಹೊಮ್ಮುತ್ತದೆ. ಆದುದರಿಂದ ಇಡೀ ದೇಹಕ್ಕಿಂತ ಇಂದ್ರಿಯಗಳು ಶ್ರೇಷ್ಠ. ಶ್ರೇಷ್ಠ ಪ್ರಜ್ಞೆ ಅಥವಾ ಕೃಷ್ಣ ಪ್ರಜ್ಞೆ ಇರುವಾಗ ಈ ದ್ವಾರಗಳ ಬಳಕೆಯಾಗುವುದಿಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಆತ್ಮವು ದೈವೋತ್ತಮ ಪರಮ ಪುರುಷನೊಡನೆ ನೇರ ಸಂಪರ್ಕವನ್ನು ಮಾಡುತ್ತದೆ. ಆದುದರಿಂದ ಇಲ್ಲಿ ವರ್ಣಿಸಿರುವಂತೆ ದೈವಿಕ ಕ್ರಿಯೆಗಳ ಶ್ರೇಣಿಬದ್ಧ ವ್ಯವಸ್ಥೆಯು ಕಡೆಗೆ ಪರಮಾತ್ಮನಲ್ಲಿ ಮುಕ್ತಾಯವಾಗುತ್ತದೆ. ದೈಹಿಕ ಕ್ರಿಯೆ ಎಂದರೆ ಇಂದ್ರಿಯಗಳ ಕೆಲಸ ಕಾರ್ಯಗಳು. ಇಂದ್ರಿಯಗಳನ್ನು ತಡೆಯುವುದೆಂದರೆ ಎಲ್ಲಾ ದೈಹಿಕ ಕ್ರಿಯೆಗಳನ್ನು ನಿಲ್ಲಿಸುವುದು. ಆದರೆ ಮನಸ್ಸು ಕ್ರಿಯಾಶೀಲವಾದದ್ದರಿಂದ ದೇಹವು ಮೌನವಾಗಿ ವಿಶ್ರಾಂತಿಯಲ್ಲಿದ್ದರೂ ಮನಸ್ಸು ಕೆಲಸ ಮಾಡುತ್ತದೆ. ಕನಸು ಕಾಣುವಾಗ ಹೀಗಾಗುತ್ತದೆ. ಆದರೆ ಬುದ್ಧಿಶಕ್ತಿಯ ನಿರ್ಧಾರವು ಮನಸ್ಸಿಗಿಂತ ಮೇಲಿದೆ. ಬುದ್ಧಿಶಕ್ತಿಯ ಮೇಲೆ ಆತ್ಮವಿದೆ. ಆದುದರಿಂದ ಆತ್ಮವು ಪರಾತ್ಪರದೊಂದಿಗೆ ನೇರವಾಗಿ ತೊಡಗಿದ್ದರೆ ಅದಕ್ಕೆ ಅಧೀನವಾದ ಬುದ್ಧಿಶಕ್ತಿ, ಮನಸ್ಸು ಮತ್ತು ಇಂದ್ರಿಯಗಳು ಸಹಜವಾಗಿ ತಂತಾನೇ ತೊಡಗುತ್ತವೆ. ಕಠೋಪನಿಷತ್ತಿನಲ್ಲಿ ಇಂತಹದೇ ಒಂದು ಭಾಗವಿದೆ. ಇಂದ್ರಿಯ ಭೋಗದ ವಸ್ತುಗಳು ಇಂದ್ರಿಯಗಳಿಗಿಂತ ಶ್ರೇಷ್ಠವಾದವು ಮತ್ತು ಮನಸ್ಸು ಇಂದ್ರಿಯಗಳ ವಸ್ತುಗಳಿಗಿಂತ ಶ್ರೇಷ್ಠವಾದದ್ದು ಎಂದು ಇಲ್ಲಿ ಹೇಳಿದೆ. ಆದುದರಿಂದ ಮನಸ್ಸು ನಿರಂತರವಾಗಿ ಭಗವಂತನ ಸೇವೆಯಲ್ಲಿ ತೊಡಗಿದ್ದರೆ ಇಂದ್ರಿಯಗಳು ಬೇರೆ ರೀತಿಯಲ್ಲಿ ಕೆಲಸ ಮಾಡಲು ಅವಕಾಶವೇ ಇರುವುದಿಲ್ಲ. ಈ ಮಾನಸಿಕ ನಿಲುವನ್ನು ಆಗಲೇ ವಿವರಿಸಿದೆ. ಪರಂ ದೃಷ್ಟ ನಿವರ್ತಂತೆ. ಮನಸ್ಸು ಭಗವಂತನ ಅಲೌಕಿಕ ಸೇವೆಯಲ್ಲಿ ನಿರತವಾಗಿದ್ದರೆ ಕೀಳು ಪ್ರವೃತ್ತಿಗಳಲ್ಲಿ ಅದು ತೊಡಗಲು ಅವಕಾಶವೇ ಇರುವುದಿಲ್ಲ. ಕಠೋಪನಿಷತ್ತಿನಲ್ಲಿ ಆತ್ಮವನ್ನು ಮಹಾನ್ ಎಂದು ವರ್ಣಿಸಿದೆ. ಆದುದರಿಂದ ಆತ್ಮವು ಇಂದ್ರಿಯಗಳ ವಸ್ತುಗಳು, ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಇವೆಲ್ಲವುಗಳಿಗಿಂತ ಶ್ರೇಷ್ಠ. ಆದುದರಿಂದ ಆತ್ಮ ಸ್ವರೂಪವನ್ನು ನೇರವಾಗಿ ಅರಿತುಕೊಳ್ಳುವುದೇ ಈ ಇಡೀ ಸಮಸ್ಯೆಗೆ ಪರಿಹಾರ. ಬುದ್ಧಿಯನ್ನು ಬಳಸಿ ಮನುಷ್ಯನು ಆತ್ಮದ ಸ್ವರೂಪವನ್ನು ಕಂಡುಕೊಳ್ಳಬೇಕು. ಅನಂತರ ಮನಸ್ಸನ್ನು ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಬೇಕು. ಇದು ಇಡೀ ಸಮಸ್ಯೆಗೆ ಪರಿಹಾರ. ಹೊಸದಾಗಿ ದೀಕ್ಷೆ ಪಡೆದ ಆಧ್ಯಾತ್ಮಿಕ ಅನ್ವೇಷಕನಿಗೆ ಸಾಮಾನ್ಯವಾಗಿ ಇಂದ್ರಿಯಗಳ ವಸ್ತುಗಳಿಗಿಂತ ದೂರವಿರುವಂತೆ ಬುದ್ಧಿ ಹೇಳುತ್ತಾರೆ. ಆದರೆ ಇದಲ್ಲದೆ ಬುದ್ಧಿಯನ್ನು ಬಳಸಿ ಮನಸ್ಸಿಗೆ ಶಕ್ತಿಯನ್ನು ತಂದುಕೊಳ್ಳಬೇಕು. ಬುದ್ಧಿಯನ್ನು ಬಳಸಿ ದೇವೋತ್ತಮ ಪರಮಪುರುಷನಿಗೆ ಸಂಪೂರ್ಣವಾಗಿ ಶರಣಾಗತನಾಗಿ ಮನಸ್ಸನ್ನು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಿದರೆ ತಂತಾನೇ ಮನಸ್ಸಿನ ಶಕ್ತಿ ಹೆಚ್ಚುತ್ತದೆ. ಇಂದ್ರಿಯಗಳು ಸರ್ಪಗಳಂತೆ ಬಹು ಬಲಶಾಲಿಗಳೆಂದು ಕಂಡರೂ ಹಲ್ಲು ಕಿತ್ತ ಹಾವಿಗಿಂತ ಅವು ಪರಿಣಾಮಕಾರಿಯಾಗಲಾರವು. ಆತ್ಮವು ಬುದ್ಧಿಯ ಮತ್ತು ಮನಸ್ಸಿನ ಯಜಮಾನನಾಗಿ ಇಂದ್ರಿಯಗಳು ಯಜಮಾನನಾಗಿದ್ದರೂ
ಕೃಷ್ಣ ಪ್ರಜ್ಞೆಯಿಂದ ಕೃಷ್ಣನೊಡನೆ ಸೇರಿ ಅದು ಬಲಶಾಲಿಯಾಗದಿದ್ದರೆ ಉದ್ವಿಗ್ನವಾದ ಮನಸ್ಸಿನಿಂದ ಪತನ ಎಲ್ಲೋಯ್ತು ಪ್ರಭು ಅದಕ್ಕಿಂತ ಪತನ ಒಂದು ಸಾಧ್ಯತೆ ಇದೆ. ಪತನ ಹೊಂದುವ ಸಾಧ್ಯತೆ ಇದ್ದೇ ಇರುತ್ತದೆ. ಹರೇ ಕೃಷ್ಣ ಪ್ರಭು. ಸೊ ಇಲ್ಲಿ ಸೀಕ್ವೆನ್ಸ್ ಹೇಗಿದೆ, ಸ್ವಲ್ಪ ಭಗವದ್ಗೀತೆಯಲ್ಲಿ ಹೇಳಿದ್ದು ಮತ್ತೆ ಕಠೋಪನಿಷತ್ತಲ್ಲಿ ಹೇಳಿದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ನೀವು ಗಮನ ಕೊಟ್ರ? ಭಗವದ್ಗೀತೆಯಲ್ಲಿ ಹೇಗೆ ಹೇಳಿದೆ ಮತ್ತೆ ಕಠೋಪನಿಷತ್ತಲ್ಲಿ ಏನ್ ಹೇಳಿದೆ, ಸ್ವಲ್ಪ ವ್ಯತ್ಯಾಸ ಇದೆ. ಓದುವಾಗ ಸ್ವಲ್ಪ ಗಮನ ಕೊಟ್ಟಿದ್ರೆ ಅದು ಅರಿವಾಗುತ್ತೆ. ಓಕೆ, ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ಇಂಗ್ಲಿಷಲ್ಲಿ ಬರುತ್ತೆ ನಾನು. ಕೃಷ್ಣ ಇಸ್ ಟೆಲಿಂಗ್ ಸೆನ್ಸಸ್ ಆರ್ ದೇರ್ ಫಸ್ಟ್. ಓಕೆ, ಸೆನ್ಸಸ್. ಓಕೆ, ಸೆನ್ಸ್ ಆಬ್ಜೆಕ್ಟ್. ಸೆನ್ಸ್ ಆಬ್ಜೆಕ್ಟ್ಸ್ ಆರ್ ಫಸ್ಟ್. ಅದಾದ್ಮೇಲೆ ಸೆನ್ಸಸ್, ಇಂದ್ರಿಯಗಳು. ಓಕೆ, ಇಂದ್ರಿಯಗಳ ಮೇಲೆ ಮನಸ್ಸು, ಮನಸ್ಸಿನ ಮೇಲೆ ಬುದ್ಧಿ, ಬುದ್ಧಿಯ ಮೇಲೆ ಆತ್ಮ. ಓಕೆ, ಇದು ಒಂದು ಲೈನಲ್ಲಿ ಇರಬೇಕು. ಆತ್ಮ ಬುದ್ಧಿಗೆ ಹೇಳಬೇಕು, ಬುದ್ಧಿ ಮನಸ್ಸಿಗೆ ಹೇಳಬೇಕು, ಮನಸ್ಸು ಇಂದ್ರಿಯಗಳಿಗೆ ನಿರ್ದೇಶನ ಕೊಡಬೇಕು, ಇಂದ್ರಿಯಗಳು ಇಂದ್ರಿಯ ವಸ್ತುಗಳನ್ನು ನಿಯಂತ್ರಿಸಬೇಕು. ದಿಸ್ ಇಸ್ ದ ಆಕ್ಚುಲ್ ಥಿಂಗ್. ಅದ್ರಿಗೆ ಏನಾಗ್ಬಿಟ್ಟಿದೆ, ಆಕ್ಚುಲಿ ಇದು ಸೀಕ್ವೆನ್ಸು. ಓಕೆ, ಇಂದ್ರಿಯ ವಸ್ತು ಅಂತ ಇಂದ್ರಿಯ ಶಕ್ತಿಶಾಲಿ ಆದದ್ದು, ಇಂದ್ರಿಯಗಳಿಗಿಂತ ಮನಸ್ಸು ಬಲಶಾಲಿ, ಮನಸ್ಸಿನಿಂದ ಬುದ್ಧಿ, ಬುದ್ಧಿಗಿಂತ ಆತ್ಮ. ಸೊ ಆತ್ಮ ಇಸ್ ದ ಮೋಸ್ಟ್ ಪವರ್ಫುಲ್, ಅತಿ ಶಕ್ತಿಶಾಲಿ ಆದಂಥದ್ದು ಆತ್ಮ. ಸೊ ಆತ್ಮದ ಶಕ್ತಿಯಿಂದ ನಾವು ಎಲ್ಲ ಇಂದ್ರಿಯಗಳನ್ನ ನಿಯಂತ್ರಿಸಬೇಕು. ಆದ್ರೆ ಏನಾಗ್ಬಿಟ್ಟಿದೆ, ಕಠೋಪನಿಷದಲ್ಲಿ ರಿವರ್ಸ್ ಹೇಳಿದ್ದಾರೆ. ಕಠೋಪನಿಷದಲ್ಲಿ ಸೆನ್ಸಸ್ ಕೆಳಗೆ ಹಾಕ್ತಾರೆ, ಅದರ ಮೇಲೆ ಇದೆ ಸೆನ್ಸ್ ಆಬ್ಜೆಕ್ಟ್ಸ್. ಅಲ್ಲಿ ನೀವು ಅನುವಾದದಲ್ಲಿ ಓದಿದ್ರಲ್ಲ, ಭಾವಾರ್ಥದಲ್ಲಿ ಏನಂತಾರೆ, ಕಠೋಪನಿಷದಲ್ಲಿ ಹೇಳಿದ ಹಾಗೆ ಇಂದ್ರಿಯ ಭೋಗದ ವಸ್ತುಗಳು ಇಂದ್ರಿಯಗಳಿಗಿಂತ ಶ್ರೇಷ್ಠವಾದವು. ಓಕೆ, ಇಂದ್ರಿಯ ವಸ್ತುಗಳು ಇಂದ್ರಿಯಕ್ಕಿಂತಲೂ ಶ್ರೇಷ್ಠವಾದವು ಅಂತ. ಯಾಕೆಂದ್ರೆ ಈಗ ಇಂದ್ರಿಯಗಳು ಇಂದ್ರಿಯ ವಸ್ತುಗಳ ದಾಸರಾಗಿದ್ದಾರೆ. ಓಕೆ, ಉದಾಹರಣೆ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಡ್ರಿಂಕಿಂಗ್ ಬಾಟಲ್ಸ್. ಒಬ್ಬ ಹುಡುಗ ಬಾಟಲ್ ಕುಡಿದಾನೆ. ಸೊ ನೋ ದ ಪರ್ಸನ್ ಇಸ್ ಡ್ರಿಂಕಿಂಗ್ ಬಾಟಲ್, ಇವನು ನಿಯಂತ್ರಕ, ಅವನು ಬಾಟಲ್ ಹಿಡ್ಕೊಂಡು ಕುಡಿತಾನೆ. ದಟ್ ಇಸ್ ಇನಿಷಿಯಲಿ ಕರೆಕ್ಟ್. ಓಕೆ, ಇಂದ್ರಿಯ ವಸ್ತುಗಿಂತಲೂ ಇಂದ್ರಿಯಗಳು ಶ್ರೇಷ್ಠವಾದವು. ಬಿಕಾಸ್ ಇಂದ್ರಿಯಗಳು ಇಂದ್ರಿಯ ವಸ್ತುವನ್ನು ನಿಯಂತ್ರಿಸ್ತವೆ. ಆದರೆ ಅದು ಚಟ ಆದಾಗ ಏನಾಗುತ್ತೆ, ಇಫ್ ಇಟ್ ಬಿಕಮ್ಸ್ ಹ್ಯಾಬಿಟ್, ಅದು ಹ್ಯಾಬಿಟ್ ಆದಾಗ ಇಂದ್ರಿಯ ವಸ್ತು ಇಂದ್ರಿಯಗಳನ್ನ ನಿಯಂತ್ರಿಸುತ್ತೆ. ಅವನ ಕಣ್ಣುಗಳು ಬಾಟಲ್ ನೋಡಿದ ತಕ್ಷಣ ಬೇಕು ಅನ್ಸುತ್ತೆ. ಸೊ ಇಂದ್ರಿಯಗಳು ಇಂದ್ರಿಯ ವಸ್ತುವಿನ ದಾಸರಾಗಿಬಿಡ್ತಾರೆ. ರೈಟ್, ದ ಸೆನ್ಸಸ್ ಬಿಕಮ್ ದ ಸ್ಲೇವ್ ಆಫ್ ದ ಸೆನ್ಸ್ ಆಬ್ಜೆಕ್ಟ್ಸ್. ಅದು ನಮ್ಮ ಪರಿಸ್ಥಿತಿ ಆಗಿದೆ. ಬದ್ಧ ಜೀವಾತ್ಮನ ಪರಿಸ್ಥಿತಿ ಏನಾಗಿದೆ, ಇಂದ್ರಿಯ ವಸ್ತುಗಳ ಸೇವಕನಾಗಿದ್ದಾನೆ. ಅದನ್ನು ರಿವರ್ಸ್ ಮಾಡ್ಬೇಕು ನಾವು. ಶುಡ್ ಗೋ ರಿವರ್ಸ್. ಅದಕ್ಕೆ ಪ್ರಯತ್ನ ಪಡಬೇಕು, ಇಂದ್ರಿಯ ವಸ್ತುಗಳಿಂದ ದೂರ ಇರಬೇಕು. ಒಬ್ಬ ಕುಡುಕನಿಗೆ ಏನು ಹೇಳ್ತಾರೆ, ಓಕೆ ಕುಡಿಯೋದನ್ನು ಬಿಡಿ, ಆ ಒಂದು ಸ್ಥಳಕ್ಕೆ ಹೋಗಬೇಡಿ, ಓಕೆ ಅಂತಹ ಸ್ನೇಹಿತರ ಜೊತೆ ಹೋಗಬೇಡಿ, ಸಂಪರ್ಕ ಇಟ್ಕೋಬೇಡಿ ಅಂತ. ಸೊ ಆ ಇಂದ್ರಿಯ ವಸ್ತುಗಳಿಂದ ಫಸ್ಟ್ ದೂರ ಹೋದಾಗ ಇಂದ್ರಿಯಗಳು ನಿಯಂತ್ರಣದಲ್ಲಿ ಬರ್ತವೆ. ದೆನ್ ಮನಸ್ಸನ್ನು ನಿಯಂತ್ರಿಸಬಹುದು, ಬುದ್ಧಿಯನ್ನು ನಿಯಂತ್ರಿಸಬಹುದು, ನಂತರ ಆತ್ಮದ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಬಹುದು. ಓಕೆ, ಅರ್ಥ ಆಗ್ತದೆ ಈ ಪಾಯಿಂಟು? Yes, yes, ಪ್ರಭು. ಕ್ಲಿಯರ್ ಆಯ್ತಲ್ಲ? ಓಕೆ, ಸೊ ಇಂದ್ರಿಯಗಿಂತಲೂ ಇಂದ್ರಿಯ ವಸ್ತು ಪವರ್ಫುಲ್ ಆಗಿದೆ ಭೌತಿಕ ಬದ್ಧ ಆತ್ಮನಿಗೆ. ಆದರೆ ಶುದ್ಧ ಭಕ್ತರಿಗೆ ಇಂದ್ರಿಯ ವಸ್ತುಗಳು ಏನೂ ತೊಂದರೆ ಕೊಡೋದಿಲ್ಲ. ದೇ ಜಸ್ಟ್ ಯೂಸ್ ಆಲ್ ಸೆನ್ಸ್ ಆಬ್ಜೆಕ್ಟ್ಸ್ ಇನ್ ಕೃಷ್ಣ ಸರ್ವಿಸ್. ಎಲ್ಲವನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸ್ತಾರೆ. ಅದಕ್ಕೆ
ಅವರಿಗೆ ಏನು ತೊಂದರೆ ಇಲ್ಲ. ಇಂದ್ರಿಯ ವಸ್ತುಗಳಿಂದ ತೊಂದರೆ ಇಲ್ಲ. ಲೈಕ್ ಪ್ರಭುಪಾದರು ಮಾರ್ನಿಂಗ್ ವಾಕ್ ಹೋಗ್ತಾ ಇದ್ರು. ಮಾರ್ನಿಂಗ್ ವಾಕ್ ಅವರ ಶಿಷ್ಯರು ಕೂಡ ಹಿಂದೆ ಹಿಂಬಾಲಿಸ್ತಾ ಇದ್ರು. ಮುಂದಿನಿಂದ ಒಬ್ಬ ಸುಂದರವಾದ ಹುಡುಗಿ ನಡ್ಕೊಂಡು ಬರ್ತಾ ಇದ್ದು. ಒಬ್ಬ ಶಿಷ್ಯ ನೋಡ್ತಾ ಇದ್ದ ಆ ಹುಡುಗಿನ. ಸೊ ಪ್ರಭುಪಾದ್ ಲುಕ್ಸ್ ಅಟ್ ಹಿಮ್ ಅಂಡ್ ಸೇಸ್, ಹರೇ ಕೃಷ್ಣ, ಶಿ ಇಸ್ ಬ್ಯೂಟಿಫುಲ್ ರೈಟ್? ಸಾರಿ ಪ್ರಭು, ಸಾರಿ ಪ್ರಭು. ಅವನಿಗೆ ಸಂತೋಷ ಆಯಿತು. ಪ್ರಭುಪಾದ್ ಸಾರಿ ಸಾರಿ ಸಾರಿ. ಪ್ರಭುಪಾದ್ said, the creation is so beautiful, how beautiful must be the creator. ಈ ಹುಡುಗಿ ದೇವರ ಸೃಷ್ಟಿ, ಅವಳು ಎಷ್ಟು ಸುಂದರವಾಗಿದ್ದಾಳೆ ಅಂದರೆ ದೇವರೆಷ್ಟು ಸುಂದರವಾಗಿರ್ಬೋದು, ಸೃಷ್ಟಿಕರ್ತ ಎಷ್ಟು ಸುಂದರವಾಗಿರ್ಬೋದು. ಸೊ ಪ್ರಭುಪಾದರು ಎಲ್ಲದರಲ್ಲೂ ಕೃಷ್ಣನನ್ನು ಕಾಣ್ತಾ ಇದ್ರು. ಅದು ಶುದ್ಧ ಭಕ್ತರ ವಿಷನ್. ಸುಂದರವಾದ ಸ್ತ್ರೀಯನ್ನು ನೋಡಿದ್ರು ಕೂಡ ಆ ಸೌಂದರ್ಯ ಭಗವಂತನ ಒಂದು ಅಂಶ ಅಂತ ಅವ್ರು ಕಾಣ್ತಾ ಇದ್ರು. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚತ್ವಂ ಮಮತೇರು ಅಂಶ ಸಂಭವಂ. ಈ ಜಗತ್ತಿನಲ್ಲಿರುವಂಥ ಎಲ್ಲ ಸೌಂದರ್ಯ ಭಗವಂತನ ಒಂದು ಅಂಶ ಮಾತ್ರ ಅಂತ ಹೇಳಲಾಗಿದೆ. ರೈಟ್. ಸೊ ಇಟ್ಸ್ ಆಲ್ ಕೃಷ್ಣ. ಸೊ ಶುದ್ಧ ಭಕ್ತರಿಗೆ ಇಂದ್ರಿಯ ವಸ್ತುಗಳು ಯಾವುದೇ ತೊಂದರೆ ಕೊಡೋದಿಲ್ಲ. ಆದರೆ ಬದ್ಧ ಆತ್ಮರು ನಾವೆಲ್ಲರೂ ಕೇರ್ಫುಲ್ ಆಗಿರಬೇಕು. ಇಂದ್ರಿಯ ವಸ್ತುಗಳಿಂದ ಡಿಸ್ಟ್ರಾಕ್ಟಿಂಗ್ ಇಂದ್ರಿಯ ವಸ್ತುಗಳಿಂದ ದೂರ ಇರಬೇಕು ಫಸ್ಟ್. ನಂತರ ಜಪ ಮಾಡಬೇಕು, ನಂತರ ಶಾಸ್ತ್ರ ಓದಬೇಕು. ರೈಟ್. ಆವಾಗ ನಮ್ಮ ಚಿತ್ತ ಶುದ್ಧವಾಗುತ್ತೆ. ಓಕೆ. ಇನ್ನೊಂದು ಲಾಸ್ಟ್ ಶ್ಲೋಕ ತಗೊಳ್ಳೋಣ, 3ನೇ ಅಧ್ಯಾಯದ ಅಂತಿಮ ಶ್ಲೋಕ. ಏವಂ ಬುದ್ಧೇಃ ಪರಂ ಬುದ್ಧಾ एवं बुद्धेः परं बुद्ध्वा ಸಂಸ್ಥವ್ಯಾತ್ಮಾನಮಾತ್ಮನಾ संस्थभ्यात्मानमात्मना ಜಹಿ ಶತ್ರುಂ ಮಹಾಬಾಹೋ जहि शत्रुं महाबाहो ಕಾಮರೂಪಂ ದುರಾಸದಂ कामरूपं दुरासदम् ಏವಂ ಬುದ್ಧೇ ಪರಂ ಬುದ್ಧಾ एवं बुद्धे परं बुद्धा ಸಂಸ್ಥಭ್ಯಾತ್ಮಾನಮಾತ್ಮನಾ संस्थभ्यात्मानमात्मनः ಜಹಿ ಶತ್ರುಂ ಮಹಾಬಾಹೋ जहि शत्रुं महाबाहो ಕಾಮರೂಪಂ ದುರಾಸದಂ कामरूपं दुरासदम् ಅಶೋಕ್ ಪ್ರೋತ್ಯ. ಹರೇ ಕೃಷ್ಣ ಪ್ರಭು. ಅನುವಾದ. ಮಹಾಬಾಹುವಾದ ಅರ್ಜುನನೇ, ಭೌತಿಕ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಇವೆಲ್ಲವನ್ನು ಮನುಷ್ಯನು ಮೀರಿದವನು. ಇದನ್ನು ಅರಿತು ಮನುಷ್ಯನು ಉದ್ದೇಶಪೂರ್ವಕವಾದ ಅಲೌಕಿಕ ಬುದ್ಧಿಯಿಂದ ಇದನ್ನರಿತು ಮನಸ್ಸನ್ನು ಉದ್ದೇಶಪೂರ್ವಕವಾದ ಅಲೌಕಿಕ ಬುದ್ಧಿಯಿಂದ ಕೃಷ್ಣ ಪ್ರಜ್ಞೆಯಿಂದ ದೃಢಗೊಳಿಸಬೇಕು. ಹೀಗೆ ಆಧ್ಯಾತ್ಮಿಕ ಶಕ್ತಿಯಿಂದ ಎಂದು ತೃಪ್ತಿಪಡಿಸಲು ಸಾಧ್ಯವಿಲ್ಲದ ಈ ಕಾಮ ಎಂಬ ವೈರಿಯನ್ನು ಗೆಲ್ಲಬೇಕು. ಏವಂ ಬುದ್ಧೇಃ ಪರಂ ಬುದ್ಧ, ನಾನು ಇಂದ್ರಿಯ ಮನಸ್ಸಿಗಿಂತಲೂ ಶ್ರೇಷ್ಠನಾದವನು. ಸಂಸ್ಥವ್ಯಾತ್ಮಾನಮಾತ್ಮನ, ಮನಸ್ಸನ್ನ ನಿಯಂತ್ರಿಸಬೇಕು. ಆತ್ಮಾನಮಾತ್ಮನ, ಆತ್ಮದ ಶಕ್ತಿಯಿಂದ ಮನಸ್ಸನ್ನು ನಿಯಂತ್ರಿಸಬೇಕು. ಆತ್ಮಾನಮಾತ್ಮನ, ಆತ್ಮನ ಅಂದ್ರೆ ಆತ್ಮದ ಶಕ್ತಿಯಿಂದ, ಆತ್ಮನ ಅಂದ್ರೆ ಮನಸ್ಸಿನಿಂದ. ಸಂಸ್ಥವ್ಯಾತ್ಮಾನಮಾತ್ಮನ ಜಹಿ ಶತ್ರುಂ, ಶತ್ರು ಯಾವುದು? ಕಾಮ. ಕಾಮರೂಪಂ ದುರಾಸದಂ. ಓಕೆ. ಭಾವಾರ್ಥ. ನಿರಾಕಾರ ಶೂನ್ಯತೆಯನ್ನು ಅಂತಿಮ ಗುರಿಯಾಗಿ ಪರಿಗಣಿಸಬಾರದು. ದೇವೋತ್ತಮ ಪರಮ ಪುರುಷನ ನಿತ್ಯ ಸೇವಕ ತಾನು ಎಂದು ತಿಳಿದುಕೊಂಡು ಕೃಷ್ಣ ಪ್ರಜ್ಞೆಯನ್ನು ಸಾಧಿಸಬೇಕು ಎಂದು ಭಗವದ್ಗೀತೆಯ ಈ 3ನೇ ಅಧ್ಯಾಯವು ನಿರ್ಣಾಯಕವಾಗಿ ನಿರ್ದೇಶಿಸುತ್ತದೆ. ಬದುಕಿನ ಐಹಿಕ ಅಸ್ತಿತ್ವದಲ್ಲಿ ಕಾಮ ಪ್ರವೃತ್ತಿಗಳಿಂದ ಮತ್ತು ಭೌತಿಕ ನಿಸರ್ಗದ ಸಂಪನ್ಮೂಲಗಳ ಮೇಲೆ
ಪ್ರಭುತ್ವ ಪ್ರಭುತ್ವ ನಡೆಸುವ ಆಸೆಯಿಂದ ಫಾಂಟ್ ದೊಡ್ಡದು ಮಾಡಿ. ಪ್ರಭುತ್ವ. ನಿಶ್ಚಯವಾಗಿಯೂ ಮನುಷ್ಯನು ಪ್ರಭಾವಿತನಾಗುತ್ತಾನೆ. ಯಜಮಾನಿಕೆ ನಡೆಸುವ ಆಸೆ ಮತ್ತು ಇಂದ್ರಿಯ ಭೋಗದ ಆಸೆ ಬದ್ಧ ಆತ್ಮದ ಅತ್ಯಂತ ದೊಡ್ಡ ಶತ್ರು. ಆದರೆ ಕೃಷ್ಣ ಪ್ರಜ್ಞೆ ಬಲದಿಂದ ಭೌತಿಕ ಇಂದ್ರಿಯಗಳನ್ನು, ಮನಸ್ಸನ್ನು ಮತ್ತು ಬುದ್ಧಿಯನ್ನು ಹತೋಟಿಯಲ್ಲಿಡಲು ಸಾಧ್ಯ. ಇದಕ್ಕಿದ್ದಂತೆ ಕರ್ಮವನ್ನು, ನಿಯತ ಕಾರ್ಯಗಳನ್ನು ಬಿಟ್ಟು ಬಿಡುವಂತಿಲ್ಲ. ಆದರೆ ಕ್ರಮೇಣ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡು ತನ್ನ ಶುದ್ಧ ವ್ಯಕ್ತಿತ್ವದ ಕಡೆಗೆ ಬುದ್ಧಿಯನ್ನು ದೃಢವಾಗಿ ನಿರ್ದೇಶಿಸುವುದು ಸಾಧ್ಯ. ಹೀಗೆ ಮಾಡಿ ಮನುಷ್ಯನು ಭೌತಿಕ ಇಂದ್ರಿಯಗಳ ಮತ್ತು ಮನಸ್ಸಿನ ಪ್ರಭಾವಕ್ಕೆ ಒಳಗಾಗದೆ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ನೆಲೆಗೊಳ್ಳಬಹುದು. ಇದು ಈ ಅಧ್ಯಾಯದ ಸಾರ ಸಂಗ್ರಹ. ಐಹಿಕ ಅಸ್ತಿತ್ವದ ಅಪರಿಪಕ್ವ ಘಟ್ಟಗಳಲ್ಲಿ ತಾತ್ವಿಕ ಊಹೆಗಳಾಗಲಿ ಮತ್ತು ಯೋಗಾಸನಗಳ ಅಭ್ಯಾಸ ಎಂದು ಹೇಳಿಕೊಳ್ಳುವ ಅಭ್ಯಾಸದಿಂದ ಇಂದ್ರಿಯ ನಿಗ್ರಹದ ಕೃತಕ ಪ್ರಯತ್ನಗಳಾಗಲಿ ಮನುಷ್ಯನು ಆಧ್ಯಾತ್ಮಿಕ ಬದುಕಿಗೆ ಹೋಗಲು ನೆರವಾಗುವುದಿಲ್ಲ. ಅವನಿಗೆ ಉನ್ನತ ಬುದ್ಧಿಯಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಶಿಕ್ಷಣ ದೊರೆಯಬೇಕು. ಓಕೆ. ಸೊ ಪ್ರಭಾದ್ರು ಇಲ್ಲಿ ಸಮರೈಸ್ ಮಾಡ್ತಾ ಇದ್ದಾರೆ ಇಡೀ ಅಧ್ಯಾಯದ ಒಂದು ಮರ್ಮವನ್ನ, ಎಸೆನ್ಸ್ ಅನ್ನ. ಯೂಶಲಿ ಕರ್ಮವನ್ನು ಬಿಡಬೇಕಂತ ಇಲ್ಲ. ಈ ಅಧ್ಯಾಯದ ಬಿಗಿನಿಂಗ್ ಅಲ್ಲಿ ಅರ್ಜುನ ಕೃಷ್ಣನಿಗೆ ಪ್ರಶ್ನೆ ಕೇಳಿದ ಯಾವುದು ಉತ್ತಮ, ರೈಟ್? ಸೊ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ತದೇಕಂ ಏಕಂ ಏಕಯೋರ್. ಸೊ ಎರಡು ಹೇಳಿದ್ಯಾ, ಎರಡರಲ್ಲಿ ಒಂದು ಯಾವುದು ಶ್ರೇಷ್ಠವಾದದ್ದು ಹೇಳು ಅಂತ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ ಕರ್ಮಯೋಗ ಶ್ರೇಷ್ಠವಾದದ್ದು, ಭಕ್ತಿ ಸೇವೆ ಮಾಡಬೇಕು ಅಂತ. ಅದು ಅರ್ಜುನ ಪ್ರಶ್ನೆ ಕೇಳಿದ್ದ, ನಾವು ಕೆಲಸ ಮಾಡುವಾಗ ಕೆಲವೊಮ್ಮೆ ಅಪ್ಪಿತಪ್ಪಿ ನಾವು ತಪ್ಪು ಮಾಡಿಬಿಡ್ತೀವಿ, ಮಾಡಬಾರ್ದು ಅಂದ್ರೂ ಕೂಡ ಮಾಡಿಬಿಡ್ತೀವಿ. ಯಾಕೆ ಅಂತ ಕಾಮದ ಬಗ್ಗೆ ಹೇಳ್ತಾನೆ ಕೃಷ್ಣ. ಸೊ ಕಾಮವನ್ನು ನಾವು ಗೆದಿಬೇಕು ಅಂತ ಕೃಷ್ಣ ಹೇಳ್ತಾನೆ. ಸೊ ಕಾಮವನ್ನು ಗೆದಿಯೋದು ಹೇಗೆ? ಮನಸ್ಸು, ಇಂದ್ರಿಯಗಳನ್ನ, ಬುದ್ಧಿಯನ್ನ ನಿಯಂತ್ರಿಸಿ ನಾವು ಕಾಮವನ್ನು ಗೆದಿಬೇಕು. ಅಷ್ಟೇ ಅಲ್ಲ, ಆತ್ಮ ಎಲ್ಲದಕ್ಕಿಂತಲೂ ಬಲಶಾಲಿಯಾದದ್ದು. ಸೊ ಆತ್ಮವನ್ನು ಬಲಿಷ್ಠಗೊಳಿಸಿ ಹರೇ ಕೃಷ್ಣ ಮಂತ್ರದ ಜಪದಿಂದ ಭಗವಂತನಿಗೆ ಶರಣಾಗಿ ಆತ್ಮವನ್ನು ಪ್ರಭಾವಶಾಲಿಗೊಳಿಸಿ ನಾವು ಮನಸ್ಸನ್ನ, ಇಂದ್ರಿಯಗಳನ್ನ ನಿಯಂತ್ರಿಸಬಹುದು, ಬುದ್ಧಿಯನ್ನು ಕೂಡ ನಿಯಂತ್ರಿಸಬಹುದು ಅಂತ ಭಕ್ತಿ ಸೇವೆಯಲ್ಲಿ ನಾವು ಸುಖವಾಗಿ ತೊಡಗಬಹುದು. ಎಲ್ಲಿವರೆಗೂ ನಮ್ಮ ಇಂದ್ರಿಯಗಳು, ಮನಸ್ಸು ನಿಯಂತ್ರಣದಲ್ಲಿ ಇರೋದಿಲ್ವೋ ಅಲ್ಲಿವರೆಗೂ ಭಕ್ತಿ ಸೇವೆ ಕಷ್ಟ ಆಗುತ್ತೆ. ಯಾವಾಗ ನಾವು ಇಂದ್ರಿಯಗಳನ್ನು ಗೆದ್ದಿತೀವಿ ಆವಾಗ ಭಕ್ತಿ ಸೇವೆ ಸರಳವಾಗುತ್ತೆ. ಸೊ ವಿ ಶುಡ್ ಟ್ರೈ ಟು ಕಂಟ್ರೋಲ್ ಅವರ್ ಸೆನ್ಸಸ್. ಹರೇ ಕೃಷ್ಣ. ಇಲ್ಲಿಗೆ ನಮ್ಮ 3ನೇ ಅಧ್ಯಾಯ ಮುಗಿದು. ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ಕರ್ಮಯೋಗ ಎಂಬ 3ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಈಗ ನೆಕ್ಸ್ಟ್ ನಾವು 4ನೇ ಅಧ್ಯಾಯದ ಮುಖ್ಯ ಶ್ಲೋಕಗಳನ್ನು ಚರ್ಚೆ ಮಾಡೋಣ. ನಾನು ನಿಮಗೆಲ್ಲ ಕಳಿಸಿದೆನಾ 108 ಮುಖ್ಯ ಶ್ಲೋಕಗಳ ಪಟ್ಟಿ? ಎಸ್ ಪ್ರಭು, ನಾನು ಕಳಿಸಿದ್ರ, ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ದೀನಿ ಪ್ರಭು. ಓಕೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ನಾವು 4ನೇ ಅಧ್ಯಾಯದ ಶ್ಲೋಕವನ್ನು ಚರ್ಚೆ ಮಾಡೋಣ. ನೆಕ್ಸ್ಟ್ ಈಸ್ 4.2 ಏವಂ ಪರಂಪರಾ ಪ್ರಾಪ್ತಂ. ಓಕೆ. ಎಸ್. ಹರೇ ಕೃಷ್ಣ. ಎನಿ ಕ್ವಶನ್ಸ್? ಯಾರಾದ್ರೂ ಪ್ರಶ್ನೆ ಇದೆ ಕೇಳ್ಬೋದು. ಗುರುಜಿ ಯಾವ್ದ್ರ ಮೇಲೆ ಮಾಡ್ತಾ ಇರೋದು ಗುರುಜಿ? ಅದು ಭಗವದ್ಗೀತೆನ ಯಾವ ಇದು ಗುರುಜಿ? ನಾವು ಓದ್ತಾ ಇದ್ದಿದ್ದು ಭಗವದ್ಗೀತೆ. ಇವಾಗ ಓದ್ತಾ ಇರ್ಬೋದು ಭಗವದ್ಗೀತೆ? ಹೌದೌದು. ಲೋಕೇಶ್, ನೀವು ಫಸ್ಟ್ ಟೈಮ್ ಜಾಯ್ನ್ ಆಗ್ತಾ ಇದ್ದೀರಾ? ಹಾ ಗುರುಜಿ, ಗುಂಡಪ್ರಭು ಅವರು ಹೇಳಿದ್ರು. ಯಾರು ಹೇಳಿದ್ರು? ಗುಂಡ ಪ್ರಭು ಯಶವಂತ್.
ಹಾ ಅವರೇ. ಯಶವಂತ್. ಪ್ರಭುಜಿ. ನೀವು ಎಲ್ಲಿಂದ ಜಾಯ್ನ್ ಆಗ್ತಾ ಇದ್ದೀರಾ? ನಾನು ಮಂಗಳೂರು ಓದ್ತಾ ಇರೋದು, ಶಿವಮೊಗ್ಗ ಗುರುಜಿ ಅಂತ. ಶಿವಮೊಗ್ಗ. ಓಕೆ, ನಿಮ್ಮ ಊರು ಶಿವಮೊಗ್ಗ, ಆದ್ರೆ ಮಂಗಳೂರಲ್ಲಿ ಓದ್ತಾ ಇದ್ದೀರಿ. ಏನು ಓದ್ತಾ ಇದ್ದೀರಾ? ನಾನು ಡಿಗ್ರಿ ಗುರುಜಿ. ಯಾವ ಡಿಗ್ರಿ? BCA. BCA ಮಾಡ್ತಾ ಇದ್ದೀರಾ? ಓಕೆ, ಇಲ್ಲಿ ಹಾಸ್ಟೆಲ್ ಇರ್ತೀರಾ? ಹಾ ಗುರುಜಿ. ಯಾವ ಕಾಲೇಜು? ಆಳ್ವಾಸ್ ಗುರುಜಿ. ಹಾ, ಆಳ್ವಾಸ್ ಮೂಡ್ಬಿದ್ರಿ ಗುರುಜಿ. ಮೂಡುಬಿದಿರಿ, ಆಳ್ವಾಸ್. ಹಾ ಓಕೆ, ಒಳ್ಳೆ ಕಾಲೇಜ್ ಅದು. ಒಳ್ಳೆ. ಮಂಗಳೂರಿಗೆ ಬರ್ತಾ ಇರ್ತೀನಿ, ಮಂಗಳೂರು, ಉಡುಪಿ, ಮಣಿಪಾಲಲ್ಲಿ ಬರ್ತಾ ಇರ್ತೀನಿ. ಜುಲೈ ಎಂಡಲ್ಲಿ ಬರ್ತೀನಿ ನಾನು. ಮಣಿಪಾಲ್, ಉಡುಪಿ, ಸೂರತ್ ಏರಿಯಾದಲ್ಲಿ ಇರ್ತೀನಿ. ನಿಮ್ಗೆ ಸಮಯ ಸಿಕ್ಕರೆ ಭೇಟಿಯಾಗಿ ಬರ್ಬೋದು. ಜುಲೈ ಎಂಡಲ್ಲಿ ಬರ್ತೀನಿ. ಆಳ್ವಾಸ್ ಹಾಸ್ಟೆಲ್ ಇರ್ತೀರಾ ನೀವು? ಓಕೆ, ಸೊ ಎಷ್ಟು 3 ಇಯರ್ ಕೋರ್ಸ್ ಅಲ್ಲ ಅದು BCA? ಈಗ ವಿಚ್ ಇಯರ್ ಯು ಆರ್ ಇನ್ ನೌ? ಸೆಕೆಂಡ್ ಇಯರ್. Second year. Okay, you have 1 more year. 2 more years. Okay. Very nice. You can come like this. Monday Kannada class ಮಾಡ್ತಾ ಇರ್ತೀವಿ. Okay. Okay. Sunil Prabhu, you can add Lokesh to the group. ಎಸ್ ಪ್ರಭು. ಪ್ರಭು ನಿಮ್ ನಂಬರ್ ಕಳಿಸಿ ಪ್ರಭು ನನಗೆ. ಇಲ್ಲ ಹೇಳಿ ಪ್ರಭು ನಿಮ್ ನಂಬರು. 81 ತಡೀರಿ 47 81 8147 8147 06 06 8539. 8539. ಹಾ 8147 06 8539. ಹಾ ಸರಿ ಪ್ರಭು, ನಾನು ಆಡ್ ಮಾಡ್ತೀನಿ. ಪಾಂಚಜನ್ಯ ಅಂತ ಗ್ರೂಪ್ ಇದೆ ಪ್ರಭು, ಅದಕ್ಕೆ ಆಡ್ ಮಾಡ್ತೀನಿ ನಿಮ್ಮನ್ನ. ಓಕೆ, ಥ್ಯಾಂಕ್ ಯು. ಮತ್ತೆ ಭೇಟಿ. ಪ್ರಭು ಅದೇ ಫಸ್ಟ್ ನಾವು ಸೆನ್ಸಸ್ ಕಂಟ್ರೋಲ್ ಮಾಡ್ಬೇಕು ಅಂತ ಅಲ್ವಾ ಪ್ರಭು? ಸೆನ್ಸಸ್ ಅನ್ನ ರಿಸ್ಟ್ರಿಕ್ಟ್ ಮಾಡಬೇಕು, ಸೆನ್ಸ್ ಆಬ್ಜೆಕ್ಟ್ಸ್ ಇಂದ. ಕಂಟ್ರೋಲ್ ಮಾಡೋದಂದ್ರೆ ಏನು? ಸೆನ್ಸಸ್ ಏನ್ ಬಯಸ್ತಾ ಇದೇವೆ ಅದರಿಂದ ದೂರ ಇಡಬೇಕು ಫಸ್ಟ್. ಓಕೆ, ಒಬ್ಬ ಕುಡುಕನಿದ್ರೆ ಕುಡಿಯೋ ಬಾಟ್ಲಿಂದ ದೂರ ಇರಬೇಕು, ಕಣ್ಣಿಗೆ ಬಿಡಬಾರ್ದು. ಯಾರಿಗಾದ್ರೂ ಮೊಬೈಲ್ ಅಡಿಕ್ಷನ್ ಇದ್ರೆ ಮೊಬೈಲ್ ಅನ್ನ ದೂರ ಇಡಬೇಕು, ಸ್ವಲ್ಪ ದಿನಕ್ಕೆ 1-2-3 ಗಂಟೆ ದೂರ ಇಟ್ಕೋಬೇಕು. ಅಡಿಕ್ಷನ್ ದೂರ ಆಗಬೇಕು. ಅವಾಗ ಮನಸ್ಸಿಗೆ ಬೇರೆ ವಿಚಾರ ಮಾಡೋದಕ್ಕೆ ಮತ್ತು ಇಂದ್ರಿಯಗಳಿಗೆ ಬೇರೆ ಕಾರ್ಯ ಮಾಡೋದಕ್ಕೆ, ಚಟುವಟಿಕೆ ಮಾಡೋದಕ್ಕೆ ಈಸಿ ಆಗುತ್ತೆ. ಯಾಕಂದ್ರೆ ಈಗ ಇಂದ್ರಿಯಗಳು ಆ ಆಬ್ಜೆಕ್ಟಿಗೆ ಆಟೋಮೆಟಿಕ್ ಅಟ್ರಾಕ್ಟ್ ಆಗ್ತವೆ. ಸೊ ವಾಟ್ ವಿ ಶುಡ್, ಅದರಿಂದ ದೂರ ಇರಬೇಕು. ಪಥ್ಯ. ರೋಗ ಬಂದಾಗ ವೈದ್ಯರು ಹೇಳ್ತಾರೆ ನೀನು ಇದು ತಿನ್ಬೇಡ ಅದು ತಿನ್ಬೇಡ ಅಂತ. ಸೊ ತಾಯಿ ಏನ್ ಮಾಡ್ತಾಳೆ, ಓಕೆ ರೋಗ ಯಾರಿಗಾದ್ರು ಕಾಯಿಲೆ ಬಂದಾಗ ಆ ಅಡಿಗೆ ಮಾಡೋದಿಲ್ಲ ಮನೆಯಲ್ಲಿ. ಯಾಕೆ? ಮಾಡಿದಾಗ ಬೇಕು ಅಂತ ಅನ್ಸುತ್ತೆ, ಮಾಡ್ಲಿಲ್ಲ ಅಂದ್ರೆ ಓಕೆ ಇಲ್ಲ ತಿನ್ನೋದಿಲ್ಲ ಅಂತಾರೆ. ಸೊ ಅದೇ ರೀತಿ ಇಂದಿರಾ ವಸ್ತು ಇಲ್ಲ ಅಂದ್ರೆ ಓಕೆ ವಿಲ್ ಬಿ ಹ್ಯಾಪಿ. ಇಂದಿರಾ ವಸ್ತು ಕಣ್ಣಿಗೆ ಬಂದ್ಬಿಟ್ರೆ ಹೋಗ್ಬೇಕು ಅನ್ಸುತ್ತೆ. ಕರೆಕ್ಟ್? ಓಕೆ ಪ್ರಭು, ಅರ್ಥ ಆಯ್ತು ಸರ್. ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ. ಶ್ರೀಲ ಗುರುಪಾದ್ ಕಿ ಜಯ. ಶ್ರೀಮದ್ ಭಗವದ್ ಗೀತಾ ಕಿ. ಹರೇ ಕೃಷ್ಣ ಪ್ರಭು. ಥ್ಯಾಂಕ್ ಯು ಪ್ರಭು.